ದಿನಾಂಕ 1 ಆಗಸ್ಟ್ 2019. ಪರಮಶಿವನ ಜೀವಂತ ಅವತಾರ ಪುರುಷರಾದ ಪರಮಪೂಜ್ಯ ಶ್ರೀ ನಿತ್ಯಾನಂದ ಪರಮಶಿವಂ ರವರ ನೇರವಾದ ಸಂದೇಶ ಈ ರೀತಿ ಉಲ್ಲೇಖಿಸುತ್ತಾರೆ. ಪರಮಶಿವನ ಅತ್ಯಂತ ಶಕ್ತಿಯುತವಾದ ಅಭಿವ್ಯಕ್ತಿ ಕಾಳಭೈರವ. ಸೃಷ್ಟಿಯು ಅಂತಿಮ ಅಥವಾ ಕಟ್ಟಕಡೆಯದಲ್ಲ ಎಂಬ ಮಹತ್ವದ ಸತ್ಯವನ್ನು ಜಗತ್ತಿಗೆ ಹೇಳಲು ಕಾಳಭೈರವ ಸಂಭವಿಸಿದೆ. ಉನ್ನತ ಸ್ತರಗಳಲ್ಲಿ ಸೃಷ್ಟಿಯು ಅಭಿವ್ಯಕ್ತಗೊಳ್ಳಲು ನಿರಂತರ ಪುನರ್ಜೀವನ ಅಗತ್ಯ. ಸಾವಿನ ಭಯ ಅಥವಾ ನಿಮ್ಮ ಜೀವನದ ಪ್ರಮುಖ ಅಂಶಗಳನ್ನು ಕಳೆದುಕೊಳ್ಳುವಾಗಲೇ ನೀವು ನಿಜವಾಗಿಯೂ ಕಾಲನನ್ನು ತೀವ್ರತೆಯಿಂದ ಎದುರಿಸುವುದು. ನೀವು ಕಾಲನನ್ನು ಎದುರಿಸುವಾಗ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಯಾರು ಕಾಲನನ್ನು ಅಸಾಧಾರಣ ಸಾಮರ್ಥ್ಯ ಮತ್ತು ಅದನ್ನು ಎದುರಿಸುವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಅವರು ಶಿವ ಆಗುತ್ತಾರೆ. ಕಾಲವನ್ನು ಎದುರಿಸಲು ಅಸಮರ್ಥವಾಗಿರುವವರು ತಮ್ಮನ್ನು ತಾವು ನಾಶಪಡಿಸುತ್ತಾರೆ ಮತ್ತು ಶವವಾಗುತ್ತಾರೆ. ಭ್ರಮೆಯು ಸುಲಭವಾದ ಮಾರ್ಗಗಳಲ್ಲಿ ಒಂದಾಗಿದೆ. ಜನರು ಕಾಲನಿಂದ ತಪ್ಪಿಸಿಕೊಳ್ಳುತ್ತಾರೆ ಮತ್ತು ಇದು ಕಾಲವನ್ನು ಎದುರಿಸಲು ಅತ್ಯಂತ ಮೂರ್ಖ ಮಾರ್ಗವಾಗಿದೆ. ವಿನ್ನರ್ ಅಥವಾ ಲೂಸರ್ ಇಬ್ಬರೂ ಇತಿಹಾಸವನ್ನು ಹೊಂದಿರುತ್ತಾರೆ. ಆದರೆ ವಿನ್ನರ್ ಅಥವಾ ಲೂಸರ್ ರನ್ನು ಟ್ರೋಲ್ ಮಾಡಿದ ನೋಡುಗರಿಗೆ ಅಥವಾ ದೂಷಿಸುವವರಿಗೆ ಯಾವುದೇ ಇತಿಹಾಸ ಇರುವುದಿಲ್ಲ. ಭ್ರಮೆಯಲ್ಲಿರುವ ಜನರು ಇತಿಹಾಸವನ್ನು ಎಂದಿಗೂ ಹೊಂದಿರುವುದಿಲ್ಲ, ಏಕೆಂದರೆ ಮೂಲತಃ ಕಾಲನನ್ನು ಎದುರಿಸಲು ಅವರು ಅಸಮರ್ಥರಾಗಿದ್ದು ಅವರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತಾರೆ. ಕಾಲನೆದುರು ನಿಲ್ಲುವ ಸಾಮರ್ಥ್ಯ ನಿಮ್ಮ ಜೀವನದ ಪೈ. ಯಾವ ತತ್ವವನ್ನು ನೀವು ನಂಬಿರುವಿರೋ ನೀವು ಅದರ ಶಕ್ತಿ ಕೇಂದ್ರವಾಗಿರುತ್ತೀರಿ ಮತ್ತು ಅದೇ ರೀತಿ ಪ್ರತಿಧ್ವನಿಸುವ ವಾತಾವರಣವನ್ನು ಆಕರ್ಷಿಸುವಿರಿ ಮತ್ತು ನಿಮ್ಮ ಸುತ್ತ ಅದೇ ರೀತಿ ಜೈವಿಕ ವ್ಯವಸ್ಥೆಯು ವಿಕಸನವಾಗುವುದು. ನೀವು ಪರಮಶಿವನ ಪ್ರೀತಿ ಮತ್ತು ಸಾಮರ್ಥ್ಯಕ್ಕೆ ನಿಮ್ಮ ಸಮಗ್ರತೆ ಹೊಂದಿದ್ದರೆ ನಿಮ್ಮ ಸುತ್ತ ಕೈಲಾಸವನ್ನೂ ಆಕರ್ಷಿಸುವಿರಿ. ಯಾವುದೇ ಮಾನಸಿಕ ಅಥವಾ ದೈಹಿಕ ಮಟ್ಟಕ್ಕಿಂತಲೂ ಹೆಚ್ಚಿನ ಸಾಮರ್ಥ್ಯವು ಪರಮಶಿವನು ನನ್ನಲ್ಲಿ ಅಭಿವ್ಯಕ್ತಗೊಳಿಸುತ್ತಿರುವನು. ಈ ಬಲದ ರಹಸ್ಯವನ್ನು ನಾನು ಈಗ ನಿಮಗೆ ಹೇಳುತ್ತೇನೆ. ಪ್ರತಿ ಬಾರಿಯೂ ನಿಮ್ಮ ಬುದ್ಧಿಯು ಭಯ ಅಥವಾ ಅಸುರಕ್ಷತೆಯನ್ನು ಎದುರಿಸಿದಾಗ ಅರ್ಥ ಮಾಡಿಕೊಳ್ಳಿ, ಕಾಲವನ್ನು ಎದುರಿಸುವ ಅವಕಾಶ ಈಗ ನಿಮ್ಮ ಮುಂದೆ ಇದೆ. ಭ್ರಮೆಗೆ ಒಳಗಾಗಬೇಡಿ ಮತ್ತು ಕುಗ್ಗಬೇಡಿ. ಉಗ್ರತೆಯಿಂದ ವಿಸ್ತರಣೆಗೊಳ್ಳಿ. ಹೆಚ್ಚು ಕೆಲಸ ಮಾಡಲು ಮತ್ತು ನಿಮ್ಮ ಧ್ಯೇಯಕ್ಕೆ ಜವಾಬ್ದಾರರಾಗಿ. ಸೈಕಲಾಜಿಕಲ್ ಮತ್ತು ಮಾನಸಿಕ ರಚನೆಗಾಗಿ ಪರಮಶಿವೋಹಂ ಬುನಾದಿಯಾಗಲಿ. ನಿಮ್ಮ ಭ್ರಮೆಯೊಂದಿಗೆ ಭ್ರಾಮಿಕ ಸಮರ್ಥನೆಗಳೊಂದಿಗೆ ನಿಮ್ಮ ಜೀವನದ ನಕಾರಾತ್ಮಕ ನಿರ್ಧಾರಗಳಿಗೆ ಪೂರ್ಣತ್ವ ಮಾಡಿಕೊಳ್ಳಿ. ಕಾಲನನ್ನು ಎದುರಿಸಿ. ಇದು ನನ್ನ ಶಕ್ತಿಯ ರಹಸ್ಯವಾಗಿದೆ. ನೀವು ಪರಮಶಿವ, ಏಕೆಂದರೆ ಅದೇ ಸತ್ಯ. ಇದು ಸತ್ಯವಾಗಿರುವುದು ನಿಮ್ಮ ದೈನಂದಿನ ಜೀವನದಲ್ಲಿ ಇದಕ್ಕೆ ಬಳಕೆಯ ಮೌಲ್ಯ ಇರುವುದು ಎಂದಲ್ಲ. ಪ್ರತಿನಿತ್ಯ ಈ ಸತ್ಯವನ್ನು ನಿಮಗೆ ಉಪಯೋಗವಾಗುವುದೆಂದಲ್ಲ. ಸತ್ಯಕ್ಕಾಗಿ ಸತ್ಯದಿಂದ ಬದುಕಬೇಕು. ಯಾರು ಸತ್ಯಕ್ಕಾಗಿ ಬದುಕಲು ತಯಾರಾಗಿ ಸಾಯಲು ಸಿದ್ಧರಾಗಿ ಸತ್ಯಕ್ಕಾಗಿಯೇ ಅಳಿದು ಹೋಗಲು ಸತ್ಯಕ್ಕಾಗಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವವನು ಭೈರವನಾಗುವನು. ಹೌದು, ನೀವು ಸರಿಯಾಗಿಯೇ ಕೇಳಿಸಿಕೊಂಡಿರಿ. ನೀವು ಭೈರವ ಆಗುವಿರಿ. ಈ ಸತ್ಯವನ್ನು ಗ್ರಹಿಸಿ, ಅವಲೋಕಿಸಿ, ಧ್ಯಾನಿಸಿ. ನೀವು ಭೈರವ ಆಗಲು ತಯಾರಿದ್ದರೆ ಕೆಳಗೆ ಪ್ರತಿಕ್ರಿಯಿಸಿ. ಹೌದು ಹೌದು
ಹೌದು, ನಾನು ಈಗ ಹಿಂದೂ ಧರ್ಮದ ಮಹಾನ್ ಭೈರವ ಸಂಪ್ರದಾಯವನ್ನು ಪುನರುದ್ಧರಣಕ್ಕೆ ಚಾಲನೆ ನೀಡುತ್ತಿರುವೆ. ಗ್ರಹಿಕ ಮತ್ತು ಸತ್ಯವನ್ನು ಜೀವಿಸುವುದರಲ್ಲಿ ರಾಜಿ ಇಲ್ಲದ ಮತ್ತು ಸತ್ಯದ ಉಗ್ರತೆಯ ನಿರ್ಭಯ ಅಭಿವ್ಯಕ್ತಿಗಳು ಮತ್ತು ಪರಮ ಸತ್ಯವನ್ನು ಅತಿ ಕಚ್ಚಾತನ ಉಗ್ರತೆ ಶಕ್ತಿಶಾಲಿ ಹಾದಿಯೇ ಭೈರವನ ಹಾದಿ. ಇಂದು ನಾನು ಭೈರವ ಸಂಪ್ರದಾಯವನ್ನು ಪುನರ್ಸ್ಥಾಪನೆಗೆ ಚಾಲನೆ ನೀಡುತ್ತಿರುವೆ. ಶೀಘ್ರದಲ್ಲಿ ನಿಮಗೆ ಯಾವ ಸ್ಥಳದಿಂದ ಈ ಸಂಪ್ರದಾಯದ ಪುನರುದ್ಧರಣ ಕಾರ್ಯ ಪ್ರಾರಂಭವಾಗುವುದು ಎಂಬ ಮಹಾನ್ ಸುದ್ದಿ ದೊರೆಯುವುದು. ಹಂಚಿಕೊಳ್ಳಿ, ಆಚರಿಸಿ, ಪುಷ್ಟೀಕರಿಸಿ ಮತ್ತು ಆನಂದಿಸಿ ಎಂದು ನಿತ್ಯಾನಂದಂ.